ಲಕ್ಷ ಕಾರ್ಡನ್ನು ಇವತ್ತೇನು ಕ್ಯಾನ್ಸಲ್ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಇನ್ನೂ 10-15 ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಇವತ್ತು ಪ್ಯಾನ್ ಕಾರ್ಡ್ ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಇವತ್ತು ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿ ವ್ಯವಹಾರ ಆಗೋದಿಲ್ಲ. ಇವರು ಪ್ಯಾನ್ ಕಾರ್ಡನ್ನು ಆಧಾರ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಏಕಾಏಕಿ ಮುಂದಿನ 15-20 ದಿನದಲ್ಲಿ 20 ಲಕ್ಷ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳಿಗೆ ಇವತ್ತು ಗೃಹಲಕ್ಷ್ಮಿ ದುಡ್ಡು ಉಳಿತದೆ. 20 ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದರೆ ಸಾವಿರಾರು ಕೋಟಿ ಹಣ ಉಳಿತದೆ. ಮತ್ತೊಂದು ಕಡೆ BPLಗೆ ಏನು 5 kg ಅಕ್ಕಿ ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ಪಾಲೇನು 5 kg ಹಣವನ್ನು ಹಾಕ್ತಾಯಿದ್ರು. 20 ಲಕ್ಷ ಕಾರ್ಡ್ಗಳು ಕಡಿತಾ ಆದರೆ ಅದರದ್ದು ಕೂಡ ಹಣ ಉಳಿತದೆ. ಹಾಗಾಗಿ ಇವರೇನು ಭರವಸೆ ಕೊಟ್ಟಿದ್ರಲ್ಲ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಜನ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ. ಪಾಪ ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಮ್ಮ ಗ್ಯಾರಂಟಿಗಳು ಬಿಸಾಕಿ ನಮ್ಮ BPL ಕಾರ್ಡ್ ನಮಗೆ ಕೊಡಿ ಅಂತೇಳಿ ಇವತ್ತು ತಾಯಂದರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಏನು ಇವತ್ತು ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ. ಹಣವನ್ನು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಹಣಕಾಸಿನ ಮುಗ್ಗಟ್ಟು ಇವತ್ತು ಸರ್ಕಾರಿ ನೌಕರರು ಕೂಡ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು 15 ಬಜೆಟನ್ನು ಮಂಡನೆ ಮಾಡಿದ್ದೇನೆ ಅಂಥೇಳಿ ಹೆಮ್ಮೆ ಪಡೆದುಕೊಳ್ತಕ್ಕಂಥ ಮುಖ್ಯಮಂತ್ರಿಗಳು. ನಾನು ಹೇಳ್ತೇನೆ, ಒಂದು ಅಸಮರ್ಥ ಮುಖ್ಯಮಂತ್ರಿಗಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾರೆ. ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು. ನಬಾರ್ಡ್ ವಿಚಾರವಾಗಿ ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. ನಾನು ನಾಡಿನ ದಿನ ಬೆಂಗಳೂರಿನಲ್ಲಿ ಅದ್ರ ಬಗ್ಗೆನೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ತಮಗೆ ಗೊತ್ತಿರಲಿ, ಇವತ್ತು ನಬಾರ್ಡಿಂದ 58% ಕಡಿತ ಮಾಡಿಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಂತೇಳಿ ಭಾಷಣ ಬಿಗಿತಿದ್ದಾರಲ್ಲ ಸಿದ್ದರಾಮಯ್ಯನವರೇ. ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದ ಇತರ ರಾಜ್ಯಕ್ಕೂ ಕೂಡ ಇವತ್ತು ಕಡಿತ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರದ್ದೇ ಆದಂಥ ಮಾನದಂಡಗಳಿರ್ತದೆ. ಇವತ್ತು ಪ್ರಿಯಾರಿಟಿ ಸೆಕ್ಟರ್ ಏನಿದೆ ಅದಕ್ಕೆಲ್ಲ ಕೊಟ್ಟು ಉಳಿತಾಯ ಹಣವನ್ನು ಇವತ್ತು ನಬಾರ್ಡ್ಗಳಿಗೆ ಕೊಡ್ತಕ್ಕಂಥದ್ದು. ಈ ಥರ ಇವತ್ತು ಅದರದ್ದೇ ಆದಂಥ ಪ್ಯಾರಾಮೀಟರ್ಸ್ ಇದೆ, ಮಾನದಂಡ ಇದೆ. ಎಲ್ಲವನ್ನೂ ಕೂಡ ಅರ್ಥಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು, ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಗೌರವವಾಗಿ ನಡೆದುಕೊಳ್ಬೇಕಾಗ್ತದೆ. ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರನ ದೂರ್ತಕ್ಕಂಥದ್ದು. ಹಣಕಾಸಿನ ಮುಗ್ಗಟ್ಟಿದೆ. ಇವತ್ತು BPL ಕಾರ್ಡ್ ಅಂತೇಳಿ ಕಪಟ ನಾಟಕ ಆಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ವಕ್ಫ್ ವಿಚಾರದಲ್ಲಿ ಇವತ್ತು ರೈತರಿಗೆ ಇವತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏಕಾಏಕಿ BPL ಕಾರ್ಡ್ ಇವತ್ತು 11.5-12 ಲಕ್ಷ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ. ಬಡವರು ಇವತ್ತು ಬೀದಿಗೆ ಇಳಿತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಅಂತೇಳಿ ಇವತ್ತು ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನೋಡ್ರಿ, ನೀವು ಸಿದ್ದರಾಮಯ್ಯನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಮಗೂ ಕೂಡ ಅಯ್ಯೋ ಅನ್ನಿಸ್ತದೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ. ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಒಂದು ಕಡೆ ಹಣಕಾಸಿನ ಕೊರತೆ, ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ, ಗ್ಯಾರಂಟಿಯ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಶಾಸಕರು ಇವತ್ತು ಮೈಮೇಲೆ ಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದರೆ, ಆಗಲೇ ಹೇಳಿದ್ನಲ್ಲ, ಶಾಸಕರೇ ಹೇಳ್ತಾ ಇದ್ದಾರೆ. ದುರ್ದೈವ ನಮ್ಮದು ಇವತ್ತು ಶಾಸಕರಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಬಹಳ ದಿನಗಳಿಂದಲೇ ಶುರುವಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೋದು. ಇವತ್ತು ಆಡಳಿತ ಪಕ್ಷದ ಶಾಸಕರು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, 50 ಕೋಟಿ ಕೊಡಿ, 100 ಕೋಟಿ ಕೊಡಿ ಅಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಳ ಚಾಲಾಕರವರು. ಆಗ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, 50 ಕೋಟಿ ಆಫರ್ ಮಾಡ್ತಾಯಿದ್ದಾರೆ ನಮ್ಮ ಶಾಸಕರಿಗೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಫರ್ ಮಾಡ್ತಾ ಇರ್ತಕ್ಕಂಥದ್ದು. 66 ಶಾಸಕರನ್ನು ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶಾಸಕರಿಗೆ ಆಮಿಷ ಒಡ್ಡಂಥ ಮೂರ್ಖತನ ಮಾಡೋದಕ್ಕೆ ಸಾಧ್ಯ ಇಲ್ಲ.
66 ಜನ ಶಾಸಕರು ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗೋದಿಲ್ಲ. ಅದರ ಬದಲಾಗಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಇವತ್ತು ಹರಾಜಿಗಿಟ್ಟಿದ್ದೀರಿ ನೀವು. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತೇನೆ ಅನ್ನುವ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಇವತ್ತು ಏನು ಹರಾಜು ನಡೀತಾ ಇದೆ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಚಿವರು, ಹಿರಿಯ ಮುಖಂಡರು ಇವತ್ತು ಹರಾಜು ಮಾಡ್ತಾರೆ.